ಈಗ ನಾವು ಒಂದು ವ್ಲಾಗ್ ಮಾಡ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಈಗ ವಿ ಅಂಡರ್ಸ್ಟೈಲ್ ಓಕೆ. ಸೇಲ್ ಎಲ್ಲಿಗೆ ಮಾಡೋದು? ಚಾನಲ್ ಸೇಲ್ ಮಾಡಕ್ಕಾಗುತ್ತಾ? ಪುನಃ ಇಡು, ಕಮಾನ್. ಏನಾದ್ರು ಮಾಡಿ ಮರಿಬೇಡಿ. ಓಕೆ, ಇವಾಗ ವಿ ಅನ್ನ ಕರ್ಕೊಂಡು ನಾನೊಂದು ಸಿಂಪಲ್ ಬ್ಲಾಗ್ ಮನೆಯಲ್ಲಿ. ಜನರಲಿ ನಾನು ನೋಡೋ ಪ್ರಕಾರ ಕೆಲವು ಮನೆಗಳಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ, ಕೆಲವು ಮನೆಗಳಲ್ಲಿ ಮಕ್ಕಳ ಕೈಲಿ ಏನು ಮಾಡಕ್ ಬಿಡಲ್ಲ. ಅವ್ರನ್ನ ತುಂಬಾ ಒಂದು ಡೆಲಿಕೇಟ್ ಡಾರ್ಲಿಂಗ್ ತರ ಬೆಳೆಸ್ಬಿಡ್ತಾರೆ. ಅದು ಆಕ್ಚುಲಿ ಅವರಿಗೆ ಒಂದು ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸೇ ಇರಲ್ಲ. ಆಮೇಲೆ ಅವರಿಗೆ ಒಂದು ಮೆಂಟಲ್ ಗ್ರೋತ್ ಅಂತ ಏನಾಗುತ್ತೆ, ಅಲ್ಲೂ ತುಂಬ ಅವರಿಗೆ ಒಂದು ಕ್ಲಾರಿಟಿ ಇರಲ್ಲ. ಐ ವುಡ್ ಸೇ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಕೆಲಸ ಹೇಳ್ಕೊಡೋದು, ಕಲಿಸೋದು, ಅವರು ಕಲಿಬೇಕು, ಕೆಲಸ ಮಾಡಬೇಕು. ನೋಡಿ, ಇವಾಗ ಇಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಅಲ್ಲ ವಿಯಾನ್? ಓಕೆ, ಈಗ ವಿಯಾನ್ ನಮ್ಮ ಮನೆಯಲ್ಲಿ ಒಂಥರ ಅಲೆಕ್ಸಾ ಇದ್ದಂಗೆ. ಅಲೆಕ್ಸಾ, play a music. All right, here's Spotify. Hey Alexa, stop. Alexa ಮಾತಾಡ್ತಾ ಇದೆ. Okay, ಈಗ ವಿಯಾನ್. Alexa. Oh. How are you? I'm good. Okay, Alexa. Oh. I want a song. Sorry, I don't help you. Okay, Alexa. Oh. I want Shabarimala Swami Ayyappa song. Sorry, I don't help Hey, you. Shabarimala Swami Ayyappa song. Swami Ayyappa, Saram Saram Ayyappa, Swami Ayyappa, Saram Saram Ayyappa. ಓಕೆ, ಬನ್ನಿ ಇವಾಗ ವಿಯಾನ್ ಕೈಲಿ ಏನೇನು ಕೆಲಸ ಮಾಡಿಸ್ತೀವಿ ಅಂತ ನೋಡಿ. ಕಿಚನ್ ಅಲ್ಲಿ ಪಾತ್ರೆ ಎಲ್ಲ ಪೆಂಡಿಂಗ್ ಇದೆ. ಕೋಕ್ ಹೊರಗಡೆ ಹೋಗಿದ್ದಾಳೆ. ಸೊ ಬರೋಷ್ಟರಲ್ಲಿ ವಿಯಾನ್ ಕೈಲಿ ಎಲ್ಲ ವಾಶ್ ಮಾಡಿಸ್ತೀನಿ. ನಾನು ಆ್ಯಕ್ಚುಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಬಟ್ ಇವಾಗ ಫೈನಲ್ ಟಚ್ ಅವನಿಗೆ ಕೋಪ ಬಂದ್ಬಿಡ್ತು, ನೀನು ಯಾಕೆ ವಾಶ್ ಮಾಡಿದ್ದು ಅಂತ. ಬಟ್ ಯಾವಾಗಲೂ ಅವನಿಗೆ ಬಟ್ಟೆ ವಾಶ್ ಮಾಡಬೇಕು, ಅವನೇ ಬಟ್ಟೆ ಒಣಗಿಸ್ಬೇಕು. ಆಮೇಲೆ ಎಲ್ಲ ಅವ್ನು ಏನೇನಿದೆ ಕೆಲಸ ಎಲ್ಲ ಅವನೇ ಮಾಡ್ತಾನೆ. ಮನೆ ಒರೆಸ್ತಾನೆ, ಪಾತ್ರೆ ತೊಳೆಯೋದು, ಐ ಮೀನ್ ಲೈಕ್ ಗಿಡಕ್ಕೆ ನೀರು ಹಾಕೋದು, ಕಂಪ್ಲೀಟ್ ವರ್ಕ್ ಅವನೇ ಮಾಡ್ತಾನೆ ಅಲ್ಲ? ಎಸ್, ಲೆಟ್ಸ್ ಗೋ. Let's go. ಯಾ, ಕಮ್ ಲೆಟ್ಸ್ ಗೋ. ನೋಡಿ, ಇದೆ ಇವಾಗ ಪಾತ್ರೆ ತೊಳೆಯೋ ಒಂದು ಕಾನ್ಸೆಪ್ಟ್. ಸೊ ಈಗ ನೋಡಿ, ಇಲ್ಲಿ ಫಸ್ಟ್ ಎಲ್ಲರ ಹತ್ರ ಮಾತಾಡ್ಬಿಡ್ಬೇಕು. ಸೊ ನಿಂಗೆ ಪಾತ್ರೆ ತೊಳೆಯಕ್ಕೆ ಇಷ್ಟನಾ? ಇಷ್ಟ. ಓಕೆ, ಬಟ್ಟೆ ಒಗೆಯಕ್ಕೆ, ಬಟ್ಟೆ ವಾಶ್ ಮಾಡೋಕ್ಕೆ ಇಷ್ಟ. ಓಕೆ, ಆಮೇಲೆ ಇದು ನೆಲ ಗುಡ್ಸಕ್ಕೆ, ಮಾಪ್ ಗೊತ್ತಿಲ್ಲ? ಓಕೆ, ಬಟ್ ಮಾಡ್ತೀಯಲ್ಲ ನೀನು? ಹೌದಾ? ಆಕ್ಚುಲಿ ಅವನು ಮಾಡ್ತಾನೆ, ಸುಮ್ಮನೆ ಸುಳ್ಳು ಹೇಳ್ತಾ ಇರೋದು. ಮಾಪ್ ಮಾಡ್ತೀಯ ತಾನೆ? ಅಲ್ಲಿ ನಾವು ಮೇಲೆ ಮೊನ್ನೆ ಮಾಪ್ ಮಾಡಿದೀವಲ್ಲ. ಗೊತ್ತಾಯ್ತು. ಅಲ್ಲ, ಹೇಳು, ಅಲ್ಲಿ ಹೇಳು. ಗೊತ್ತಾಯ್ತು. ಓಕೆ, ಈಗ ಅಡಿಗೆ ಯಾವ ತರ ಮಾಡೋದು? ಹೌ ಡು ವಿ ಕುಕ್? ಈಗ ಒಂದು ವೆಜಿಟೇಬಲ್ ಕರಿ ಯಾವ ತರ ಮಾಡೋದು? ಮಿಕ್ಸ್ ಮಾಡೋದು. ಓಕೆ, ಟೇಸ್ಟ್ ಮಾಡೋದು. ತರಕಾರಿ ಹಿಡಿಯಲ್ಲಿ ಕರ್ಡ್ ರೈಸ್ ಯಾಕೆ ಪುನಃ? ಅಲ್ಲ, ಮಿಲ್ಕು. ಕರಿಗೆ ಮಿಲ್ಕ್ ಹಾಕ್ತಾರ? ಅಲ್ಲ, ಮಿಕ್ಸ್ ಮಾಡಬೇಕು. ಐ ವಾಂಟ್ ಜಸ್ಟ್ ಕ್ಯಾರೆಟ್, ಟೊಮೆಟೊ, ಅನಿಯನ್ ಕರಿ. ಓಕೆ, ಟೊಮೆಟೊ, ಕ್ಯಾರೆಟ್, ಅಲ್ಲ ಸಾರಿ, ಆನಿಯನ್. ಆನಿಯನ್ ಕಟ್ ಮಾಡ್ಬೇಕಾ? ಕಟ್ ಮಾಡಿ ಕಟ್ ಮಾಡಿದ್ದು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಡಬೇಕು. ಇಡಬೇಕು. ಅಲ್ಲಿಂದ ಒಂದು ಪಾತ್ರೆ ತೆಕ್ಕೋಬೇಕು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕು. ಆಮೇಲೆ ಗೊತ್ತಿಲ್ಲ, ಕೋಕ್ ಬರಬೇಕು. ವೆಜಿಟೇಬಲ್ನ ಏನ್ ಮಾಡ್ಬೇಕು? ವೆಜಿಟೇಬಲ್ಸ್ ಇದಕ್ಕೆ ಹಾಕ್ಬೇಕು. ಆಮೇಲೆ ಇದು ಸಾಲ್ಟ್, ಆಮೇಲೆ ಚಿಲ್ಲಿ ಪೌಡ್ರು, ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕರಿ ರೆಡಿ, ಟಡಾ ಅಂತ ಅಲ್ಲ? ಓಕೆ, ಈಗ ಪಾತ್ರೆ ತೊಳೆಯೋದಾ? ಓಕೆ, ಬಾಯ್, ಈಗ ತೋರಿಸ್ಕೊಡಿ ಹೇಗೆ ಪಾತ್ರೆ ತೊಳೆಯೋದು ಅಂತ. ಎಲ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳ್ಬೇಕು ಕೋವಿಯಾ. ಪಾತ್ರೆ ವಾಶ್ ಮಾಡಬೇಕು. ಹೇಗೆ?
ಹಾ ಅವ್ರಿಗೆ ಹೇಳ್ಬೇಕು ಪಾತ್ರೆ ಹೇಗೆ ವಾಶ್ ಮಾಡೋದು ಅಂತ. ಪಾತ್ರೆ ಇನ್ನೇನೆ ವಾಸು ಹಾ ಉಂಟು ಇನ್ನೇನೆ ಹಾ ಇನ್ನೇನೆ. ಹಾ ಓಕೆ ಸೂಪರ್. ಎಲ್ಲೂ ಜಾಗ ಬಿಡ್ಬಾರ್ದು, ಎಲ್ಲ ನೀಟಾಗಿ ವಾಶ್ ಮಾಡಬೇಕು. ಆಮೇಲೆ ಸೈಡಲ್ಲಿ ಇಡಬೇಕು. ಹಾ ನೀರು ಜಾಸ್ತಿ ವೇಸ್ಟ್ ಮಾಡಬೇಡ. ಓಕೆ ವೆರಿ ಗುಡ್ ನೋಡಿ ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ವಾಶ್ ಮಾಡಿದ್ದಾನೆ. ಓಕೆ ನೆಕ್ಸ್ಟ್ ಅದು ನೆಕ್ಸ್ಟ್ ಏನು ನಿನಗೆ ಕೋಕ್ ಅಡಿಗೆ ಮಾಡ್ತಾರಲ್ಲ ಯಾವ್ದು ಇಷ್ಟ? ಆಗಿದೆ. ಯಾವ್ದು ಇಷ್ಟ ಅಂತ? ಮಮ್ಮು ಇಷ್ಟ. ಮಮ್ಮೂಲಿ ಯಾವ್ದು ಇಷ್ಟ? ಮಮ್ಮು ಕರ್ಡ್ ಖುಷಿ ಆಯ್ತು. ಅವನಿಗೆ ಕರ್ಡ್ ರೈಸ್ ಬಿಟ್ಟು ಬೇರೆ ಬೇರೆ ಯಾವ್ದು ಗೊತ್ತಿಲ್ಲ. ವಾಶ್ ಮಾಡೇ ಬಿಟ್ಟ. ಓಕೆ ಓಕೆ ಸೂಪರ್. ಸೊ ನೀವು ಕಮೆಂಟಲ್ಲಿ ತಿಳಿಸಿ ಮಕ್ಕಳ ಕೈಯಲ್ಲಿ ಈ ಥರ ಕೆಲಸ ಮಾಡಿಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಬೇರೆಯವ್ರ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದು ತಪ್ಪು. ನಮ್ಮ ಮಕ್ಕಳ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಕೆಲಸ ಮಾಡಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಏನು ಎಕ್ಸ್ಪರ್ಟೈಸು ಮುಗೀತಾ? ಹಾಂ ಸೂಪರ್. ಹ್ಯಾಂಡ್ ವಾಶ್ ಮಾಡ್ಕೋ. ಓಕೆ ಸೂಪರ್ ವಿಯಾನ್, ಥ್ಯಾಂಕ್ ಯು. ಹೈಫೈ. ಓಕೆ ಇದೀಗ ಫಸ್ಟ್ ಲೆವೆಲ್ ವಾಷಿಂಗು. ನೆಕ್ಸ್ಟು ನಮ್ಮದು ಪ್ರೊಫೆಷ್ನಲ್ ಬರ್ತಾರೆ ಕೋಕ್. ಅದೇ ಇವತ್ತಿನ ವಿಶೇಷ. ಐ ಆಮ್ ಶೋರ್ ಇವಾಗ ಸಮ್ಮರ್ ಬರ್ತಾ ಇದೆ. ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಮಕ್ಕಳನ್ನೆಲ್ಲ ಈ ಥರ ನೇಚರ್ ರಿಲೇಟೆಡ್ ಆ್ಯಕ್ಟಿವಿಟಿಗೆ ಕನೆಕ್ಟ್ ಮಾಡಿ. ಯಾಕಂದರೆ ಅವ್ರದ್ದೊಂದು ಏಜ್ ಇದೆಯಲ್ಲ, ಆಲ್ಮೋಸ್ಟ್ ಒಂದು 11-12 ಇಯರ್ಸ್ ಗಂಟ ದೇ ಹ್ಯಾವ್ ಅ ವೆರಿ ಗುಡ್ ಕನೆಕ್ಷನ್ ವಿತ್ ನೇಚರ್. ಸೊ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಸ್ಬೇಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ವಿಯಾನ್? ನಾನು ಆ್ಯಕ್ಚುಲಿ ಅವನಿಗೆ ಶೂ ಹಾಕ್ಸೋದೇ ಇಲ್ಲ. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಫಾರ್ ಮೀ. ಯಾಕಂದರೆ ಯಾವಾಗ ನಾವು ಅವನಿಗೆ ಶೂ ಹಾಕ್ಸ್ಬಿಡ್ತೀವಿ, ಈ ವಿಲ್ ಬಿ ಲಾಸ್ಟ್ ಫ್ರಮ್ ದ ಕನೆಕ್ಷನ್ಸ್. ಸೊ ಆಲ್ವೇಸ್ ಐ ಫೀಲ್ ದಟ್ ಈಸ್ ಮೋರ್ ಗ್ರೌಂಡೆಡ್ ಆ್ಯಂಡ್ ಕನೆಕ್ಟೆಡ್ ವಿತ್ ನೇಚರ್ ಅಂತ ಅವನಿಗೆ ಇದೇ ಥರ ಬಿಡ್ತಾ ಇದ್ದೀನಿ. ಕೆಲವರೆಲ್ಲ ಕೇಳ್ತಾರೆ ಯಾಕೆ ಈ ಥರ ಶೂ ಹಾಕ್ಸಲ್ಲ ಅಂತ ಹೇಳ್ಬಿಟ್ಟು. ದಟ್ ಈಸ್ ದ ಮೈನ್ ರೀಸನ್. ಸೊ ನಿಮ್ಮ ಮಕ್ಕಳಿಗೆ ಅಷ್ಟೇ ಗೆಟ್ ದೆಮ್ ಕನೆಕ್ಟೆಡ್ ವಿತ್ ನೇಚರ್. ಲಾಟ್ ಆಫ್ ಕೆಸರು, ಮಣ್ಣು, ಫಾರೆಸ್ಟು, ನೇಚರು, ಟ್ರೆಕ್ಕಿಂಗು, ಹೈಕಿಂಗು. ಬಟ್ ನೀರು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್. ಸ್ವಿಮ್ಮಿಂಗ್ ವಿಷಯದಲ್ಲಿ ಅದು ಬಿಟ್ಟರೆ ಗಿವ್ ಅ ವೆರಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಕ್ಲಿಕ್ ಮಾಡಿ, ಮಾಡಬೇಡಿ. ಎಸ್ ಮರಿಬೇಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. Bye.